ತೂಕತ್ತು ಗಡಬಡ ಚಲ ಚಲ ಲಡಕೆ. ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ಕಾರ್ಪೊರೇಟಲ್ಲಿ ಕೆಲಸ ಮಾಡಿದವರೆಲ್ಲ ಹೇಳ್ತಾರೆ ಅನಿಸುತ್ತೆ, ವರ್ಕ್ ಫ್ರಮ್ ಹೋಮ್ ಇದ್ದಾಗ ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟೇ ಸೋಂಬೇರಿಗಳು ಆಗ್ತೀವಿ. ವರ್ಕ್ ಫ್ರಮ್ ಹೋಮ್ ಮಾಡೋರು ಕಮೆಂಟ್ ಮಾಡಿ. ಇದು ಅದೇ ಥರ ಒಂದು ಲೇಸಿ ಡೇ ಅಂತ ಹೇಳ್ಬೋದು. ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ. ಎದ್ದಿದ ತಕ್ಷಣ ಎಲ್ಲ ದೇವ್ರ ಫೋಟೋ ನೋಡ್ತಾರೆ, ಆದರೆ ನಮ್ದು ಏನಂದರೆ ಎದ್ದಿದ ತಕ್ಷಣ ಲ್ಯಾಪ್ಟಾಪ್ನೇ ನೋಡಬೇಕು. ಯಾಕಂದರೆ ಲಾಗಿನ್ ಟೈಮ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಒಳ್ಳೊಳಗೆ ನಾನು ಅಯ್ಯೋ ಆಫೀಸ್ ಆದರೂ ಇದ್ದಿದ್ರೆ ಎದ್ದಾದರೂ ಹೋಗ್ಬೋದಿತ್ತಪ್ಪ, ಈ ಮನೇಲಿ ಯಾರು ಕೆಲಸ ಮಾಡ್ತಾರೆ ಅಂತ ಬೈಕೊಂಡು ನಮ್ಮ ಆಯುಧ ತೊಗೊಂಡ್ವಿ, ಈರುಳ್ಳಿ. ನೀವೆಲ್ಲ ಏನೇನು ಇಡ್ತೀರಾ ಕಮೆಂಟ್ ಮಾಡಿ. ನಮ್ಮ ಆಫೀಸವ್ರು ಯಾರಾದರೂ ವಿಡಿಯೋ ನೋಡಿದ್ರೆ ನೋಡಲ್ಲ ಬಿಡಿ, ಅದೇ ಕಾನ್ಫಿಡೆನ್ಸ್ ಅಲ್ಲ. ಆದರೂ ನನ್ನ ಫ್ರೆಂಡ್ಸ್ಗಳು ನೋಡಿದ್ರೆ ಹೇಳ್ಬೋದು, ಈರುಳ್ಳಿ ಯಾಕೆ ಇಡ್ತೀಯಾ, ಬೇಡ ಬೇರೆ ಏನಾದರೂ ಇಡು ಅಂತ ಆಪ್ಷನ್ ಕೊಡ್ತಾರೆ. ನನಗೆ ಈಸಿಯಾಗಿ ಸಿಗೋದು ಈರುಳ್ಳಿ ಒಂದೇ. ವೆನ್ ಯು ಹ್ಯಾವ್ ಟ್ಯಾಲೆಂಟೆಡ್ ರೂಮ್ಮೇಟ್ಸ್ಗಳು ನಿಮಗೆ ಸಿಕ್ಕಿದ್ರೆ ನೋಡಿ, ಈ ಥರ ಎಲ್ಲ ನಿಮಗೆ ಸಿಗುತ್ತೆ ಅಡ್ವಾಂಟೇಜಸ್. ಎಷ್ಟು ಜೋಶಲ್ಲಿ ವಿಡಿಯೋ ಮಾಡಬೇಕಂತ ಫೋನ್ ಇಟ್ನೋ ಅಷ್ಟೇ ಜೋಶಲ್ಲಿ ತಿಂಡಿ ಮಾಡಿ, ತಿಂಡಿನೂ ತಿಂದ ಮೇಲೆ ಫ್ಲ್ಯಾಶ್ ಆಯಿತು, ನಾನು ಮಾಡಿದ್ದನ್ನ ವೀಡಿಯೋನೇ ಮಾಡಿಲ್ಲ. ಇಷ್ಟೇ ನನ್ನ ಹತ್ರ ಕ್ಲಿಪ್ಪಿಂಗ್ಸ್ ಇರೋದು. ಪಾತ್ರೆ ತೊಳೆಯೋಕ್ಕೂ ಈ ಥರ ಮೋಟಿವೇಶನ್ ಯಾರಾದರೂ ಇಟ್ಕೊಂಡಿದ್ದೀರಾ? ಡೆಫಿನೆಟ್ಲಿ ಇಲ್ಲ. ಪ್ಲೀಸ್ ಅದು ಓದಿ ಮೋಟಿವೇಟ್ ಆಗಿ ಮನೇಲಿರೋ ಪಾತ್ರೆ ತೊಳಿರಿ. ಆ್ಯಂಡ್ ಪ್ರೂಫಿಗೆ ನಾನು ತಿಂಡಿ ಮಾಡಿದ್ದೀನಿ ಅಂತ ಇದೇನೆ, ತಿಂದಾದ್ಮೇಲೆ ಈ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ನನಗೆ ಯಾರ್ಯಾರು ನೀರು ಕುಡಿಯೋಲ್ಲ ಅಂತ ಕಂಪ್ಲೇಂಟ್ ಮಾಡೋರಿಗೆ ಇದು ವಿಡಿಯೋ ಸಾಕ್ಷಿ, ಅದನ್ನೇ ಹೇಳ್ತಿದ್ದೀನಿ ನಾನಲ್ಲಿ. ಪ್ಲೀಸ್ ನೋಡಿ ಗೈಸ್, ನಾನೆಲ್ಲ ನೀರು ಕುಡಿತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಿದ್ದು ವರ್ಕ್ ಫ್ರಮ್ ಹೋಮ್ ಇದ್ದಾಗ ಡೇ ಹೆಂಗಿದೆ ಅಂತ ತೋರ್ಸೋಕ್ಕೋಸ್ಕರ. ಬಟ್ ಆಫೀಸರ್ ನನಗೆ ಸರ್ಪ್ರೈಸ್ ಕೊಟ್ಟು ಇವತ್ತು ನೋ ಕೆಲಸ ಅಂತ ಹೇಳಿಬಿಟ್ರು. ಸೊ ಫುಲ್ ಚಿಲ್. ಗ್ಯಾಪಲ್ಲಿ ನನ್ನ ವರ್ಕ್ ಸ್ಟೇಷನ್ ನೋಡಿಬಿಡಿ. ಸದ್ಯಕ್ಕೆ ನನ್ನ ಮನೆದು ವರ್ಕ್ ಸ್ಟೇಷನ್ನು ಇವಾಗಿನ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಗಿರುತ್ತೆ. ಸೊ ಸುಮ್ಮನೆ ಹಾಗೆ ಇಟ್ಟಿದ್ದೀನಿ ರ್ಯಾಂಡಮ್ ಆಗಿ. ಇದು ನಂದಲ್ಲ, ಈಗಲೇ ಹೇಳ್ಬಿಡ್ತೀನಿ, ಇದು ನನ್ನ ರೂಮ್ಮೇಟ್ದು. ದಿಸ್ ಈಸ್ ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ. ಇದು ಡ್ರ್ಯಾಗನ್. ಇದು ಡ್ರ್ಯಾಗನ್. ಏನಕ್ಕೆ ಡ್ರ್ಯಾಗನ್ ಅಂತ ಹೆಸರಿಟ್ವಿ ಅಂತ ನಮಗೂ ಗೊತ್ತಿಲ್ಲ. ಅಂದರೆ ಇದು ಕಿಂಡರ್ ಜಾಯ್ಸಲ್ಲಿ ಬಂದಿರೋ ಟಾಯ್ಸ್ಗಳಿದೆಲ್ಲ, ಎಕ್ಸ್ ಬಾಕ್ಸ್, ಆಮೇಲೆ ಇದೆಲ್ಲ ಬುಕ್ಸು. ಸದ್ಯಕ್ಕೆ ಯಾವುದು ಓದ್ತಾ ಇದ್ದೀನಿ ಅಂದರೆ, ಇವ್ರು ಕೆಳಗೆ ಹೋಗ್ಬಿಟ್ಟಿದ್ದಾರೆ. ಅಯ್ಯೋ ಇದಲ್ಲ, ಅಲ್ಲಿದೆ ಸುಧಾಮೂರ್ತಿದ್ದು, ಅದನ್ನು ಓದ್ತಾ ಇರೋದು ಇವಾಗ ಅಟ್ ಪ್ರೆಸೆಂಟ್. ನಮ್ಮ ರೂಮ್ಮೇಟ್ ವಿದ್ಯಾ ಅವ್ರದ್ದು. ಇದು ನಂದು, ಅದರಿಂದ ಸ್ಟಾರ್ಟ್ ಮಾಡಿಲ್ಲ ಓದೋದಕ್ಕೆ. ಇದು ಮನದ ಮಾತು, ಇದು ಇದಾವೆ ಇನ್ನೂ ತುಂಬ. ಇದು ಸದ್ಯಕ್ಕೆ ಯಾರಿಗೂ ಕೊಡೋಕ್ಕೆ ಅಂತ ಇಟ್ಟಿದ್ದು ಅನ್ಸುತ್ತೆ. ಸೊ ಮಾಡೋಕ್ಕೇನು ಕೆಲಸ ಇಲ್ಲ ಅಲ್ಲ, ಬುಕ್ ಆದರೂ ಓದೋಣ ಅಟ್ಲೀಸ್ಟ್. ಇದು ಮೇ ಬಿ ತಗೊಂಡು ನಾನು 1 ಇಯರ್ ಮೇಲಾಯ್ತು ಅನ್ಸುತ್ತೆ. ಆಫೀಸಲ್ಲಿ ಸೇಲ್ ಇತ್ತು, 1 kg ₹400 ಅಂತ. ಸೊ ನಾವು 4ರಿಂದ 5 ಬುಕ್ ತೊಗೊಬಂದಿದ್ವಿ, ಅದರಲ್ಲಿ ಇದು ಒಂದು. ಏನು ಪರ್ಚೇಸ್ ಮಾಡಿದೆ ಅಂತ ಅಂದರೆ, ಜಸ್ಟ್ ಬಿಕಾಸ್ ಆಫ್ ಇಟ್ ಈಸ್ ರಿಲೇಟೆಡ್ ಟು ಡ್ಯಾನ್ಸ್ ಅಂತ ಇತ್ತು ಅಂತ. ಅದರೊಳಗಡೆ ಡ್ಯಾನ್ಸ್ ಕಂಟೆಂಟ್ ಇದೆಯಾ ಏನೋ ನನಗೆ ಗೊತ್ತಿಲ್ಲ. ಪ್ರಿಟೆಂಡಿಂಗ್ ಟು ಡ್ಯಾನ್ಸ್ ಅಂತ ಇತ್ತು, ಸಮಥಿಂಗ್ ರಿಲೇಟೆಡ್ ಟು ಡ್ಯಾನ್ಸ್ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ದಿನಕ್ಕೆ ಒಂದು 20 ಪೇಜಸ್ ಅಷ್ಟೇ ನನ್ನ ಕೈಲಿ ಓದೋಕ್ಕಾಗೋದು, ಅದ್ರ ಮೇಲೆ ನನ್ನ ಕೈಲಿ ಓದೋಕ್ಕಾಗಲ್ಲ. 20 ಪೇಜ್ ಓದ್ತೀನಿ, ಎತ್ತಿಡ್ತೀನಿ, ಮತ್ತು ನಾಳೆನೋ ನಾಡ್ದೋ ಕಂಟಿನ್ಯೂ ಮಾಡ್ತೀನಿ. ಆ ಥರ ಓದೋಣ. ಫಸ್ಟ್ ಲೈನೇ ಸ್ಟಾರ್ಟ್ ಆಗ್ತಾ ಇರೋದು ಇಲ್ಲಿ ಇಸ್ ಲೈಕ್ ಐ ಆಮ್ ಅ ಗುಡ್ ಲೈಯರ್. ಓಕೆ, ಸುಮಾರು ಜನಕ್ಕೆ ಗೊತ್ತಿಲ್ಲ ನಾನು ಬುಕ್ಸ್ ಓದ್ತೀನಿ ಅಂತ. ಬಟ್ ನಿಜ ಗೈಸ್, ದಿಸ್ ಈಸ್ ನಾಟ್ ಡೌ, ನಿಜ ನಾನು ಬುಕ್ ಓದ್ತೀನಿ. ಇದೇನು ಬೆಳಗ್ಗೆ ತಿಂಡಿನೇನಾ ಅಂತ ಅನ್ಕೋಬೇಡಿ, ಒಬ್ಬಳೇ ಅಲ್ವಾ. ಸೊ ಅದೇ ಅಟ್ ಎ ಟೈಮ್ ಒಂದೇ ಕೆಲಸ ಮಾಡಬೇಕನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ವಿಡಿಯೋ ಮಾಡೋಕ್ಕೆ ಹೋಗಿ ಎಣ್ಣೆ ಎಲ್ಲ ಚೆಲ್ಲಿದೆ. ಎಣ್ಣೆ ಇದೆ ಬಟ್ ಬರ್ತಾಯಿಲ್ಲ ಅಷ್ಟೇ. ಇಷ್ಟು ಚೆನ್ನಾಗಿ ಕೂದಲು ಮೇಂಟೈನ್ ಮಾಡಿದೆಯಲ್ಲ, ಇಷ್ಟುದ್ದ ಇದೆಯಲ್ಲ ಕೂದಲು, ಹೆಂಗೆ ಮೇಂಟೈನ್ ಮಾಡ್ತೀಯಾ ಅಂತ ಕೇಳೋರಿಗೆ, ವಾರಕ್ಕೆ 1 ಸಲ ನಾನು ಎಣ್ಣೆ ಹಾಕಿದ್ರೆ ಅದೇ ಹೆಚ್ಚು ಅಷ್ಟೇ. ತುಂಬ ಕೇರ್ ಮಾಡಲ್ಲ ನಾನು, ಮೇ ಬಿ ಅದಕ್ಕೆ ಬೆಳೆಯುತ್ತೆ ಅನಿಸುತ್ತೆ. ಬೆಳಗ್ಗೆಯಿಂದ ಒಬ್ಬಂಟಿ ಆಗಿದ್ದು ಲ್ಯಾಪ್ಟಾಪಿಗೆ ಬಾಯ್ ಹೇಳಿ ಫ್ರೆಶ್ ಆದೆ. ಏನಕ್ಕಂತ ಅಂದರೆ ಇವತ್ತು ಮಂಡೇ. ನಾನು ಅಷ್ಟೊಂದು ಸ್ಪಿರಿಚುವಲ್ ಅಲ್ಲ, ಅಷ್ಟೊಂದು ದೇವರು ನಾನು ಮಾಡಲ್ಲ. ಬಟ್ ಸೋಮವಾರ ಮಾತ್ರ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, ನನ್ನ ಮನಸ್ಸಿಗೆ ಅನಿಸಿ ಸ್ಟಾರ್ಟ್ ಮಾಡಿದ್ದು ನಾನ್ ವೆಜ್ ತಿನ್ನೋಕ್ಕೆ ಬಿಡೋಕ್ಕೆ. ಸೊ ಅದು ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಆವತ್ತಿನ ದಿನ ಮಾತ್ರ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ, ಹೊಸ್ಲು ಪೂಜೆ ಮಾಡಿ, ದೇವ್ರ ಪೂಜೆ ಮಾಡಿದ್ರೆ ಅವತ್ತಿನ ದಿನ ಕಂಪ್ಲೀಟ್ ಅಂತ. ಯಾರು ಈ ವಿಡಿಯೋ ನೋಡಿ ಖುಷಿ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಮಮ್ಮ ನೋಡಿದ್ರೆ ಮಾತ್ರ ಫುಲ್ ದಿಲ್ ಖುಷಿ ಆಗಿಬಿಡುತ್ತೆ. ಬಿಕಾಸ್ ಹೆಣ್ಮಕ್ಳಿಗೆಲ್ಲ ಗೊತ್ತಿರುತ್ತೆ
ಆ ವಾರ ಮಾಡು, ಈ ವಾರ ಮಾಡು, ಅವತ್ತು ನಾನ್ ವೆಜ್ ತಿನ್ನಬೇಡ, ಇವತ್ತು ನಾನ್ ವೆಜ್ ತಿನ್ನಬೇಡ, ಯಾವ ವಾರನೂ ಮಾಡಲ್ಲ ನಿನಗೆ, ಎತ್ತು ಪೂಜೆ ಮಾಡು, ಹೊಸ್ಲಿಗೆ ನೀರು ಹಾಕು, ರಂಗೋಲಿ ಬಿಡು. ಓ ಗಾಡ್, ದೇವ್ರು ಕೇಳುತ್ತೋ ಇಲ್ವೋ ಗೊತ್ತಿಲ್ಲ ಇಷ್ಟೊಂದೆಲ್ಲ ಮಾಡಿ ಅಂತ. ನಮ್ಮ ಜನಗಳು ಮಾತ್ರ ಕೇಳಿದ್ದಕ್ಕೂ ಜಾಸ್ತಿನೇ ಮಾಡ್ತಾರೆ ಅನಿಸುತ್ತೆ. ಈ ವಿಡಿಯೋ ನನಗೆ ನಾನೇ ನೋಡ್ಕೋತಿದ್ರೆ ನಾನು ದೇವ್ರು ಇಷ್ಟೆಲ್ಲ ಮಾಡ್ತಿದ್ದೀನಾ ಅಂತ ಅನಿಸುತ್ತೆ. ಯಾಕಂದರೆ ಒಂದು ಟೈಮಲ್ಲಿ ನಾನು ಏನೂ ಮಾಡ್ತಾ ಇರಲಿಲ್ಲ. ದೇವ್ರು ನಂಬ್ತಿರ್ಲಿಲ್ಲ ಅಂತ ಅಲ್ಲ, ಆ ನಂಬಿಕೆ ಯಾವ ಥರ ಚೇಂಜ್ ಆಗಿಬಿಡುತ್ತೆ ಅಂತಂದರೆ, ಅಯ್ಯೋ ದೇವ್ರ ಮೇಲೆ ಭಾರ ಹಾಕ್ಬಿಡೋದು, ದೇವರೇ ಎಲ್ಲ ಮಾಡುತ್ತೆ, ಈ ಥರ ನಂಬಿಕೆ ಜಾಸ್ತಿ ಆಗಿತ್ತು ಅನ್ನೋ ಕಾರಣಕ್ಕೆ ಬಿಟ್ಟಿದ್ದೆ ಅಷ್ಟೆ. ಮೇ ಬಿ ಇದು ಎಲ್ಲರ ಲೈಫಲ್ಲೂ ಆಗಿರುತ್ತೆ. ದೇವ್ರ ಮೇಲೆ ಭಾರ ಹಾಕ್ಬಿಡೋಣ ಬಿಡಪ್ಪ, ಆಗಿದ್ದಾಗಲಿ. ಅದು ಕೆಟ್ಟದಾಗ್ಬಿಟ್ರೆ ಮಾತ್ರ ಅಯ್ಯೋ ದೇವರೇ ಮಾಡಿದ್ದು ಅಂತ ದೇವ್ರನ್ನ ದೂಷಿಸ್ತೀವಿ. ಸೊ ಅದಕ್ಕೆ ಈಗೊಂದು ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿದ್ದೀನಿ. ಏನೇ ಆಗಲಿ, ಏನೇ ಆಗ್ತಿರಲಿ, ಏನೇ ಆಗ್ಬೋದು ಎಲ್ಲ ನನ್ನಿಂದನೇ. ಬಟ್ ಇಷ್ಟೆಲ್ಲ ಮಾಡೋಕ್ಕೋಸ್ಕರ ಒಂದು ಧೈರ್ಯ ಅಂತ ಇರುತ್ತೆ, ಒಂದು ನಂಬಿಕೆ ಅಂತಿರುತ್ತೆ. ಮೇ ಬಿ ಅದು ದೇವರು ಅಷ್ಟೇ ನನಗಿವಾಗ. ಈ ಏಜಲ್ಲಿ ನನಗೀಗ ಅನಿಸ್ತಿದೆ, ನಿಮಗೆ ಹೇಗೆ ಅನಿಸ್ತಿದೆಯೋ ನನಗೆ ಗೊತ್ತಿಲ್ಲ. ತುಂಬ ಮಾತಾಡಿಬಿಟ್ಟೆ ಅನಿಸುತ್ತೆ ಅಲ್ವಾ ದೇವ್ರ ಬಗ್ಗೆ. ಗೊತ್ತಿಲ್ಲಪ್ಪ ಯಾರ್ಯಾರ್ದು ಯಾವ್ಯಾವ ಥರ ನಂಬಿಕೆನೋ, ನಂದಂತೂ ಈ ಥರ ಅಂತ ಹೇಳಿದೆ. ಅವತ್ತು ಚಂದ್ರ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಅಕ್ಕ ಬಂದ್ಲು. ಈಗ ಸ್ವಲ್ಪ ಅಡುಗೆ ಬಗ್ಗೆ ಮಾತಾಡೋಣವಾ? ನನಗೂ ಅಡುಗೆ ಮಾಡೋದು ಒಂಥರ ನಂಟು ಅನಿಸುತ್ತೆ. ಅದೇನೋ ಗೊತ್ತಿಲ್ಲ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅಡುಗೆ ಮಾಡೋದು ಅಂದರೆ. ಹೊಸ ಥರ ಅಡುಗೆ ಮಾಡೋದು ಆ್ಯಂಡ್ ಅದನ್ನು ಬೇರೆಯವ್ರಿಗೆ ಮಾಡಿಕೊಡೋದೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರಿಗೆ ಮಾಡಿಕೊಟ್ಟ ಮೇಲೆ ನನ್ನೊಂದು ಲುಕ್ ಇರುತ್ತೆ. ಐ ಥಿಂಕ್ ಎಲ್ಲರೂ ಹೇಳ್ತಾರೆ ಅನಿಸುತ್ತೆ ಹೆಂಗಿದೆ ಅಂತ. ಸೊ ಅವ್ರು ಚೆನ್ನಾಗಿದೆ ಅಂತ ಹೇಳಿದ್ರೆ ಫುಲ್ ದಿಲ್ ಖುಷ್. ಇವತ್ತು ಮಾಡ್ತಿರೋದು ಮೊಳಕೆ ಹುಳ್ಳಿಕಾಳು ಮತ್ತು ಬದನೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೆ. ಸಕ್ಕತ್ತಾಗಿ ಬಂತು. ಪ್ಲಸ್ ಅದ್ರ ಜೊತೆಗೆ ಬೀಟ್ರೋಟ್ ಪಲ್ಯ ಎಲ್ಲ ತಿಂದು, ಪ್ಲಸ್ ತುಪ್ಪ ಎಲ್ಲ ತಿಂದು ಮಲ್ಗೋದು. ಶುಭರಾತ್ರಿ. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ.